ಸೊ ವೇದಿಕ್ ಏಜ್ದು ಸೊಸೈಟಿ ಯಾವ ತರ ಇತ್ತು, ಅರ್ಲಿ ವೇದಿಕ್ ಏಜ್ ನಲ್ಲಿ ಸೊಸೈಟಿ ಯಾವ ತರ ಇತ್ತು, ಲೇಟರ್ ವೇದಿಕ್ ಏಜ್ ನಲ್ಲಿ ಸೊಸೈಟಿ ಯಾವ ತರ ಇತ್ತು ಅನ್ನೋದನ್ನ ನಾವು ನೋಡ್ಕೊಳ್ತಾ ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಕಡೆಗೆ ಅರ್ಲಿ ವೇದಿಕ್ ಏಜ್ ನಲ್ಲಿ ಸೊಸೈಟಿಯಲ್ಲಿ ಡಿವಿಷನ್ ಯಾವ ತರ ಇತ್ತು, ಸೊಸೈಟಿಯಲ್ಲಿ ಆ ಸೋಷಿಯಲ್ ಮೊಬಿಲಿಟಿ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಕಡೆಗೆ ಇಲ್ಲಿ ನೋಡ್ತೀವಿ ನಾವು ವರ್ಣಾ ಸಿಸ್ಟಮ್ ಬಗ್ಗೆ ನೋಡ್ತೀವಿ ನಾವು. ಈ ವರ್ಣಾ ಸಿಸ್ಟಮ್ ಅಂತ ಹುಟ್ಕೊಂಡಿದ್ದು ಇಟ್ ವಾಸ್ ಅ ಕ್ಲಾಸಿಫಿಕೇಶನ್ ಬಿಟ್ವೀನ್ ವರ್ಣಾ ಸಿಸ್ಟಮ್ ಹುಟ್ಕೊಂಡಿದ್ದು ಇಟ್ ವಾಸ್ ಅ ಕ್ಲಾಸಿಫಿಕೇಶನ್ ಬಿಟ್ವೀನ್ ಆರಿಯನ್ಸ್ ಅಂಡ್ ನಾನ್ ಆರಿಯನ್ಸ್. ಆರಿಯನ್ಸ್ ಮತ್ತೆ ನಾನ್ ಆರಿಯನ್ಸ್ ಸಪರೇಟ್ ಮಾಡೋದಕ್ಕೆ ವರ್ಣಾ ಸಿಸ್ಟಮ್ ಹುಟ್ಕೊಳ್ಳೋದನ್ನ ನಾವು ನೋಡ್ತೀವಿ. ಆ ವರ್ಣಾ ಸಿಸ್ಟಮ್ ನಲ್ಲಿ ಆ ಒಂದು ಹೈರಾರ್ಕಿ ಬರೋದನ್ನ ನೋಡ್ತೀವಿ. ಅಂದ್ರೆ ಆ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಈ ವರ್ಣ ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಇದೆಲ್ಲನೂ ಕೂಡ ಬೇಸ್ಡ್ ಆನ್ ಆಕ್ಯುಪೇಷನ್. ಆಕ್ಯುಪೇಷನ್ ನ ಮೇಲ್ಗಡೆಗೆ ಕಾಸ್ಟ್ ಇರ್ತಾ ಇದ್ದನ್ನ ನಾವು ನೋಡ್ಬೋದು. ಯಾವ ಕೆಲಸ ಮಾಡ್ತಾ ಇರ್ತೀರಾ ಆ ಕೆಲಸದ ಮೇಲ್ಗಡೆಗೆ ಕಾಸ್ಟ್ ಇರ್ತಾ ಇದ್ದೀನಿ ನೋಡ್ಬೋದು. ಯಾವ ಕೆಲಸ ಮಾಡ್ತಾ ಇರ್ತೀರಾ ಆ ಕೆಲಸದ ಮೇಲ್ಗಡೆಗೆ ವರ್ಣ, ಯಾವ ವರ್ಣ ಇರುತ್ತೆ, ಯಾವ ವರ್ಣದಲ್ಲಿ ಯು ಬಿಲಾಂಗ್ ಟು ವಿಚ್ ವರ್ಣ ಅಂತ ಯಾವ್ದು ಹೇಳ್ತಾ ಇತ್ತು, ಯಾವ ಆಕ್ಯುಪೇಷನ್ ನೀವು ಮಾಡ್ತಾ ಇದ್ರಿ ಅದು ಹೇಳ್ತಾ ಇರೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೇನೆ ನಿಮ್ಗೆ, ಋಗ್ವೇದಿಕ್ ಟೈಮ್ನಲ್ಲಿ ಅಥವಾ ಅರ್ಲಿ ವೇದಿಕ್ ಏಜ್ ನಲ್ಲಿ ದ ಫೋಕಸ್ ವಾಸ್ ಆನ್ ಜನ. ಟ್ರೈಬ್ ನ ಮೇಲ್ಗಡೆಗೆ ಜಾಸ್ತಿ ಫೋಕಸ್ ಇರ್ತಾ ಇತ್ತು, ಟ್ರೈಬ್ ನ ಮೇಲ್ಗಡೆಗೆ ಎಂಫೋಸಿಸ್ ಇರ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಕ್ಲಾನ್ ನಲ್ಲಿ ಒಂದು ರೀತಿ ಕ್ಲಾನ್ ಐ ಬಿಲಾಂಗ್ ಟು ಸೋ ಅಂಡ್ ಸೋ ಕ್ಲಾನ್ ಅನ್ನೋ ತರದ ಡಿವಿಷನ್ಸ್ ಇರ್ತಾ ಇತ್ತೆ ಹೊರತು ಕಾಸ್ಟ್ ಅನ್ನೋಂಥ ಒಂದು ಡಿವಿಷನ್ ಇರ್ತಾ ಇರಲಿಲ್ಲ ಅಂತ ನಾವು ಹೇಳ್ಬೋದು. ಯಾವಾಗ ನಾವು ಸೆಟಲ್ ಆಗ್ತೀವಿ, ಸೆಟಲ್ ಆದಾಗ ಕಾಸ್ಟ್ ಬರೋದನ್ನ ನಾವು ನೋಡ್ತೀವಿ. ಯಾವಾಗ ಇನ್ನೂ ಕೂಡ ಪ್ಯಾಸ್ಟ್ರಲಿಸಮ್ ನ ಫಾಲೋ ಮಾಡ್ತಿದ್ರು ಋಗ್ವೇದಿಕ್ ಟೈಮ್ ಪೀರಿಯಡ್ ನಲ್ಲಿ, ಅವಾಗ ಫೋಕಸ್ ಇದ್ದಿದ್ದು, ಎಂಫೋಸಿಸ್ ಇದ್ದಿದ್ದು ಜನ ಮೇಲ್ಗಡೆಗೆ, ಅಂದ್ರೆ ಟ್ರೈಬ್ ನ ಮೇಲ್ಗಡೆಗೆ ಜಾಸ್ತಿ ಫೋಕಸ್ ಇರ್ತಾ ಇದ್ದಿದ್ದು. ಸೊಸೈಟಿ ಮೇಲೆ ಜಾಸ್ತಿ ಫೋಕಸ್, ಸೊಸೈಟಿಯಲ್ಲಿ ಎಂಫೋಸೈಸ್ ಜಾಸ್ತಿ ಇರ್ತಾ ಇದ್ದಿದ್ದು ಟ್ರೈಬ್ ನ ಮೇಲ್ಗಡೆಗೆ, ನಾಟ್ ಆನ್ ಕಾಸ್ಟ್. ಈ ಕ್ಲಾನ್ ನೆಟ್ವರ್ಕ್ ಅಂತ ಏನ್ ಕರೀತೀವಿ, ಟ್ರೈಬ್ ಅಂತ ಏನ್ ಕರಿತೀವಿ ನಾವು, ಆ ಟ್ರೈಬ್ ನ ಒಳಗಡೆಗೆ ರಾಜಾನು ಇರ್ತಾ ಇದ್ದ, ಪುರೋಹಿತನು ಕೂಡ ಇರ್ತಾ ಇದ್ದ. ದೇ ವರ್ ನಾಟ್ ಎಕ್ಸ್ಕ್ಲೂಡೆಡ್. ಅವರು ಕೂಡ ಆ ಟ್ರೈಬ್ ಅಲ್ಲಿ, ಅವರು ಕೂಡ ಆ ಜನದಲ್ಲಿ ಒಬ್ಬರಾಗಿರ್ತಾ ಇದ್ರು ಅಂತ ನಾವು ಹೇಳ್ಬೋದು ಅರ್ಲಿ ವೇದಿಕ್ ಟೈಮ್ ನಲ್ಲಿ. ಅದ್ರ ಜೊತೆಗೆ ಈ ಋಗ್ವೇದಿಕ್ ಟೈಮ್ ಪೀರಿಯಡ್ ನಲ್ಲಿ ಯಾವ ಕೆಲಸ ಮಾಡ್ಬೇಕು, ಎಲ್ಲಿ ಯಾವ ಕಾಸ್ಟ್ ಅಲ್ಲಿ ಹುಟ್ಟಿದ್ರ ಅಥವಾ ಯಾವ ಒಂದು ಹೌಸ್ ಹೋಲ್ಡ್ ನಲ್ಲಿ ಹುಟ್ಟಿದ್ರ ನೀವು ಅನ್ನೋದ್ರ ಮೇಲ್ಗಡೆಗೆ ಯುವರ್ ಆಕ್ಯುಪೇಷನ್ ವಾಸ್ ನಾಟ್ ಬೀಂಗ್ ಡಿಸೈಡೆಡ್. ಆಕ್ಯುಪೇಷನ್ ಯಾವ್ದು ಇರ್ಬೇಕಿತ್ತು, ಯಾವ ಕೆಲಸ ಮಾಡ್ಬೇಕಿತ್ತು ಅಂತ ನಿಮ್ಮ ಕಾಸ್ಟ್ ಅಥವಾ ನಿಮ್ಮ ಬರ್ತ್ ಡಿಟರ್ಮೈನ್ ಮಾಡ್ತಾ ಇರಲಿಲ್ಲ. ಆಕ್ಯುಪೇಷನ್ ನೀವು ಯಾವ್ದು ಬೇಕಾದ್ರೂ ಕೂಡ ಮಾಡಬಹುದಿತ್ತು. ಒಂದ್ ಕಡೆಗೆ ಬರುತ್ತೆ, ಏನಂತ ಬರುತ್ತೆ, ಈ ಋಗ್ವೇದದಲ್ಲಿ ಒಂದು ಕಮೆಂಟ್ರಿ, ಒಂದು ಭಾಷೆ ಬರ್ದಿದ್ದಾರೆ. ಆ ಭಾಷೆದಲ್ಲಿ ಹೇಳ್ಕೊಳ್ತಾನೆ, ನಾನು ಬ್ರಾಹ್ಮಣ, ನಮ್ಮಪ್ಪ ಶೂದ್ರ ಅಂತ ಹೇಳ್ಕೊಳ್ತಾರೆ, ನಮ್ಮಮ್ಮ ವೈಶ್ಯ, ನಮ್ಮಣ್ಣ ಕ್ಷತ್ರಿಯ ಅಂತ ಹೇಳ್ಕೊಳ್ಳೋದನ್ನ ನೋಡ್ಬೋದು. ಅಂದ್ರೆ ಒಂದೇ ಮನೆಯಲ್ಲಿ ಬೇರೆ ಬೇರೆ ವರ್ಣದವರು, ಒಂದೇ ಮನೆಯಲ್ಲಿ ಬೇರೆ ಬೇರೆ ವರ್ಣದವರು ಇರುವಂತಹ ಒಂದು ಅವತ್ತಿನ ಟೈಮ್ ಪೀರಿಯಡ್ ನಲ್ಲಿ ಸೊಸೈಟಿ ಫಂಕ್ಷನಿಂಗ್ ಆ ತರ ಇತ್ತು ಅಂತ ನಾವು ಹೇಳ್ಬೋದು. ಅಂದ್ರೆ ಈ ವರ್ಣ ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಅಥವಾ ಕೆಲಸ ಮಾಡೋದಾಗಿರ್ಬೋದು, ಅದ್ ಯಾವುದೂ ಕೂಡ ಬರ್ತ್ ನ ಬೇಸಿಸ್ ಮೇಲ್ಗಡೆಗೆ ಆಗ್ತಾ ಇರಲಿಲ್ಲ. ಅದೆಲ್ಲಾನು ಕೂಡ ಇಂಟ್ರೆಸ್ಟ್ ನ ಬೇಸಿಸ್ ಮೇಲ್ಗಡೆಗೆ ಆಗ್ತಾ ಇತ್ತು. ಅದೇ ತರದಲ್ಲಿ ಆಗ್ಲೇ ಹೇಳಿದೆ ಅಲ್ವಾ, ಪೀಪಲ್ ಕುಡ್ ಚೇಂಜ್ ಅಂಡ್ ಪ್ರೊಫೆಷನ್. ಇವಾಗ ನಾನು ಏನದು ಹಾರ್ಡ್ ಲೇಬರ್ ಕೆಲಸ ಮಾಡ್ತಿದ್ರೆ ನಾಳೆ ಬೇಕಿದ್ರೆ ಬ್ರಾಹ್ಮಣ ಆಗ್ಬೋದಿತ್ತು. ಇವಾಗ ನಾನು ಹಾರ್ಡ್ ಲೇಬರ್ ಮಾಡ್ತಾ ಇರೋನು ನಾಳೆ ಬೇಕಿದ್ರೆ ಕ್ಷತ್ರಿಯ ಆಗಿ ಎಲೆಕ್ಟ್, ಅಥವಾ ರಾಜ ಆಗಿ ನಾನು ಎಲೆಕ್ಟ್ ಆಗ್ಬೋದಿತ್ತು, ಅಥವಾ ನಾನು ವ್ಯಾಪಾರ ಮಾಡ್ಬೋದಿತ್ತು ವೈಶ್ಯ ಆಗ್ಬಿಟ್ಟು. ಅಂದ್ರೆ ಪ್ರೊಫೆಷನ್ ನ ಈಸಿಯಾಗಿ ಚೇಂಜ್ ಮಾಡುವಂತ ಒಂದು ಸೋಷಿಯಲ್ ಮೊಬಿಲಿಟಿ ಇತ್ತು ಅಂತ ಹೇಳ್ಬೋದು ನಾವು ಋಗ್ವೇದಿಕ್ ಟೈಮ್ ಪೀರಿಯಡ್ ನಲ್ಲಿ. ಪ್ರೊಫೆಷನ್ ನಾನು ಇನ್ನೊಂದ್ಸರಿ ಮತ್ತೆ ರಿಪೀಟ್ ಮಾಡ್ತೀನಿ, ಪ್ರೊಫೆಷನ್ ವಾಸ್ ನಾಟ್ ಡಿಸೈಡೆಡ್ ಬೈ ಬರ್ತ್. ಹುಟ್ಟಿನಿಂದ ಯಾವ ಕೆಲಸ ಮಾಡಬೇಕು ಅನ್ನೋದು ಡಿಸೈಡ್ ಮಾಡ್ತಾ ಇರಲಿಲ್ಲ. ಅದ್ರ ಜೊತೆಗೆ ಯು ಕುಡ್ ಈಸಿಲಿ ಚೇಂಜ್ ಯುವರ್ ಪ್ರೊಫೆಷನ್ ಇನ್ ಋಗ್ವೇದಿಕ್ ಏಜ್. ಆದ್ರೆ ಲೇಟರ್ ವೇದಿಕ್ ಏಜ್ಗೆ ಬಂದ್ರೆ ಏನಾಗುತ್ತೆ, ಲೇಟರ್ ವೇದಿಕ್ ಏಜ್ಗೆ ಬಂದಾಗ ಸೊಸೈಟಿನ ತುಂಬಾ ನೀಟಾಗಿ ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ. ಸೊಸೈಟಿ ವಾಸ್ ಸ್ಟ್ರಾಟಿಫೈಡ್ ಅಂತ ಹೇಳ್ಬೋದು ನಾವು. ಬರೀ ನಾಟ್ ಓನ್ಲಿ ದ ಸೊಸೈಟಿ ವಾಸ್ ಸ್ಟ್ರಾಟಿಫೈಡ್, ಬಟ್ ಸೊಸೈಟಿ ವಾಸ್ ಮೇಡ್ ಹೈರಾರ್ಕಿಯಲ್ ಅಂತ ಹೇಳ್ಬೋದು ನಾವು. ಹೈರಾರ್ಕಿ ಅಂದ್ರೆ ಒಬ್ಬ ಮೇಲೆ, ಒಬ್ಬ ಅವನ್ ಕೆಳಗೆ, ಇನ್ನೊಬ್ಬ ಅವನ್ ಕೆಳಗೆ, ಇನ್ನೊಬ್ಬ ಅವನ್ ಕೆಳಗೆ ಅನ್ನುವಂಥ ಒಂದು ಸಿಸ್ಟಮ್ ಹುಟ್ಕೊಳ್ಳೋದನ್ನ ನೋಡ್ತೀವಿ ನಾವು ಲೇಟರ್ ವೇದಿಕ್ ಏಜ್ ನಲ್ಲಿ. ಅಥವಾ ಏನಿತ್ತು ಸಿಸ್ಟಮ್ ಅದು ಹೈರಾರ್ಕಿಯಲ್ ಸಿಸ್ಟಮ್ ಆಗೋದನ್ನ ನೋಡ್ತೀವಿ ನಾವು ಲೇಟರ್ ವೇದಿಕ್ ಏಜ್ ನಲ್ಲಿ. ಅದರ ಜೊತೆಗೆ ಈ ಒಂದು ಏನಂತೀವಿ ನಾವು, ಈ ಒಂದು ಸ್ಟ್ರಾಟಿಫಿಕೇಶನ್ ಅನ್ನ ಹಾಗೆ ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಸೊಸೈಟಿಯಲ್ಲಿ ನಾವು ಲೇಯರ್ಸ್ ನ ಮಾಡ್ಕೊಂಡ್ಬಿಟ್ಟಿದೀವಿ, ಆ ಲೇಯರ್ಸ್ ಗಳನ್ನ ಹಾಗೆ ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ಕೊಳ್ತಾರೆ, ಎಂಡೋಗಮಿ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಎಂಡೋಗಮಿ ಅಂತ ಹೇಳಿದ್ರೆ ಕಾಸ್ಟ್ ನ ಒಳಗಡೆಗೆ ಮದುವೆ ಆಗೋದು ಪ್ರಾಕ್ಟೀಸ್ ನಾವು ಎಂಡೋಗಮಿ ಅಂತ ಕರಿತೀವಿ. ಸೊ ಇಲ್ಲಿ ಕಾಸ್ಟ್ ನ ಒಳಗಡೆ ಮದುವೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಏನಕ್ಕೆ, ದೇ ವಾಂಟೆಡ್ ಟು ಮೇಂಟೈನ್ ದೇರ್ ಪ್ಯೂರಿಟಿ ಆಫ್ ಕಾಸ್ಟ್. ಅದ್ರ ಜೊತೆಗೆ ಹೈರಾರ್ಕಿ ಡೆವಲಪ್ ಆಗುತ್ತೆ ಅಂತ ಹೇಳಿದೆ ನಿಮ್ಗೆ. ಹೈರಾರ್ಕಿ ಅಂತ ಹೇಳಿದ್ರೆ ಈ ಒಂದು ಕೆಲಸ ಮಾಡೋರು, ಈ ಒಂದು ಕೆಲಸ ಬಹಳ ಶ್ರೇಷ್ಠವಾಗಿರುವಂತ ಕೆಲಸ, ಇಟ್ಸ್ ಅ ಬೆಟರ್ ವರ್ಕ್, ಅದಕ್ಕೋಸ್ಕರ ಈ ಕೆಲಸ ಮಾಡ್ತಿರುವಂತಹ ಕಾಸ್ಟ್ ಬೆಟರ್ ಕಾಸ್ಟ್, ಅಂದ್ರೆ ಒಳ್ಳೆ ಕಾಸ್ಟ್, ಹೈಯರ್ ಕಾಸ್ಟ್ ಅನ್ನೋಂಥ ಒಂದು ಮೆಂಟಾಲಿಟಿ ಬರೋದನ್ನ ನಾವು ನೋಡ್ತೀವಿ. ಅದ್ರ ಜೊತೆಗೆ ಇಲ್ಲಿ ಏನು ಮೊಬಿಲಿಟಿ ಇತ್ತು ರಿಗಾರ್ಡಿಂಗ್ ಪ್ರೊಫೆಷನ್,
ಅಂದ್ರೆ ಒಂದು ಕೆಲಸನ ಇನ್ನೊಂದು ಕೆಲಸಕ್ಕೆ ಅಪ್ಪ ಒಂದು ಕೆಲಸ ಮಾಡ್ತಾ ಇದ್ರೆ ಮಗ ಒಂದು ಕೆಲಸ ಮಾಡಬಹುದಿತ್ತು. ಆದ್ರೆ ಆ ತರದ್ದು ಒಂದು ಮೊಬಿಲಿಟಿ ಇಲ್ಲಿ ಔಟ್ ಆಗೋದನ್ನ ನಾವು ನೋಡ್ತೀವಿ. ಆ ತರದ್ದು ಮೊಬಿಲಿಟಿ ಇಲ್ಲಿ ರಿಜಿಡ್ ಆಗಿಬಿಡುತ್ತೆ. ನೀನು ಯಾವ ಹೌಸ್ ಹೋಲ್ಡ್ ನಲ್ಲಿ ಹುಟ್ಟಿದ್ಯಾ, ಆ ಹೌಸ್ ಹೋಲ್ಡ್ ಏನು ಆಕ್ಯುಪೇಷನ್ ಅನ್ನ ಮಾಡ್ತಾ ಇದೆ, ಯು ಹ್ಯಾವ್ ಟು ಕಂಟಿನ್ಯೂ ದ ಸೇಮ್ ಆಕ್ಯುಪೇಷನ್ ಅನ್ನುವಂತ ರಿಸ್ಟ್ರಿಕ್ಷನ್ಸ್ ಹಾಕೋದನ್ನ ನಾವು ನೋಡ್ತೀವಿ ಲೇಟರ್ ವೇದಿಕ್ ಏಜ್ ನಲ್ಲಿ. ಅದೇ ತರದಲ್ಲಿ ನಾನು ನಿಮ್ಗೆ ಹೇಳಿದೆ, ಲೇಟರ್ ವೇದಿಕ್ ಏಜ್ ನಲ್ಲಿ ಏನಾಗುತ್ತೆ, ಜನದ ಮೇಲ್ಗಡೆಯಿಂದ ಫೋಕಸ್ ಜನಪದದ ಮೇಲ್ಗಡೆಗೆ ಹೋಗುತ್ತೆ. ಅಂದ್ರೆ ಟೆರಿಟೋರಿಯಾಲಿಟಿ ಬಂದ್ಬಿಡುತ್ತೆ. ಟೆರಿಟೋರಿಯಾಲಿಟಿ ಬಂದಾಗ ಏನಾಗುತ್ತೆ, ರಾಜ ಅವನ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಪವರ್ನ ಆಗಿರ್ಬೋದು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ, ಯೂಸಿಂಗ್ ಅಥವಾ ಥ್ರೂ ಸ್ಯಾಕ್ರಿಫೈಸಸ್. ಯಜ್ಞಗಳನ್ನ ಮಾಡಿಸ್ತಾ, ಸ್ಯಾಕ್ರಿಫೈಸ್ಗಳನ್ನ ಮಾಡಿಸ್ತಾ ರಾಜ ಏನಾಗ್ತಾನೆ, ಅವ್ನ ಪವರ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಯಾವಾಗ ರಾಜ ಯಜ್ಞಗಳನ್ನ ಮಾಡಿಸ್ಬೇಕು, ಯಾರು ಹೆಲ್ಪ್ ತಗೊಳ್ತಾ ಇದ್ದ, ಬ್ರಾಹ್ಮಣರ ಹೆಲ್ಪ್ ತಗೊಳ್ತಾ ಇದ್ದ. ಸೊ ಅವರ ಪವರ್ ಆಗಿರ್ಬೋದು, ಅವರ ಪ್ರೆಸ್ಟೀಜ್ ಆಗಿರ್ಬೋದು ಜಾಸ್ತಿ ಆಗ್ತಾ ಹೋಗೋದನ್ನ ನಾವು ನೋಡ್ಬೋದು. ಶಾಸ್ತ್ರದ ಮೇಲ್ಗಡೆಗೆ ಬ್ರಾಹ್ಮಣರ ಹೋಲ್ಡ್ ಜಾಸ್ತಿ ಆಗ್ತಾ ಹೋಗೋದನ್ನ ನಾವು ನೋಡ್ತೀವಿ ಲೇಟರ್ ವೇದಿಕ್ ಏಜ್ ನಲ್ಲಿ. ಅದ್ರ ಜೊತೆಗೆ ಈ ಸೋಷಿಯಲ್ ಮೊಬಿಲಿಟಿನ ರಿಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ. ಒಂದು ಸರಿ ಈಗ ಶೂದ್ರ ಮನೆತನದಲ್ಲಿ ಹುಟ್ಟಿರುವಂತವನು ಅದೇ ಆಕ್ಯುಪೇಷನ್ ಅನ್ನ ಮಾಡಬೇಕು. ಋಗ್ವೇದಿಕ್ ಟೈಮ್ ಪೀರಿಯಡ್ ನಲ್ಲಿ ನೋಡುತ್ತೀವಿ ನಾವು. ಋಗ್ವೇದಿಕ್ ಟೈಮ್ ಪೀರಿಯಡ್ ನಲ್ಲಿ ಏನದು ಒಬ್ಬ ಸೇಜ್ ಬರ್ತಾರೆ. ಅಲ್ಲ ನೆನಪು ಬಂದಾಗ ಹೇಳ್ತೀನಿ ನಿಮ್ಗೆ. ಅವ್ರ ಹೆಸರು ಮರ್ತು ಹೋಗ್ಬಿಟ್ಟಿದ್ದೀನಿ ನಾನು. ಅವರು ಹಿ ವಾಸ್ ಬಾರ್ನ್ ಟು ಎ ಪ್ರಾಸ್ಟಿಟ್ಯೂಟ್ ನ ಮಗನಾಗಿ ಹುಟ್ಟಿದ್ರು ಕೂಡ ಹಿ ಅಟೈನ್ ದ ಸ್ಟೇಟಸ್ ಆಫ್ ಬ್ರಾಹ್ಮಣ. ಅಂದ್ರೆ ಸೋಷಿಯಲ್ ಮೊಬಿಲಿಟಿ ಇದ್ದಿದ್ದನ್ನ ನಾವು ನೋಡ್ತೀವಿ ಯಾವ ಟೈಮ್ ಪೀರಿಯಡ್ ನಲ್ಲಿ, ಋಗ್ವೇದಿಕ್ ಟೈಮ್ ಪೀರಿಯಡ್ ನಲ್ಲಿ. ಆ ತರದ್ದು ಒಂದು ಸೋಷಿಯಲ್ ಮೊಬಿಲಿಟಿ ಸ್ಟಾಪ್ ಆಗೋದನ್ನ ನಾವು ನೋಡ್ತೀವಿ. ಆ ತರದ ಸೋಷಿಯಲ್ ಮೊಬಿಲಿಟಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋದನ್ನ ನೋಡ್ತೀವಿ. ಮೊಬಿಲಿಟಿ ಸ್ಟಾಪ್ ಆಗುತ್ತೆ, ರಿಜಿಡಿಟಿ ಬರುತ್ತೆ. ಅದಾದ್ಮೇಲೆ ಕಡೆಗೆ ಹೈರಾರ್ಕಿ ಡೆವಲಪ್ ಆಗೋದನ್ನ ನಾವು ನೋಡ್ತೀವಿ. ಹೈರಾರ್ಕಿ ಡೆವಲಪ್ ಆಗೋದನ್ನ ನೋಡ್ತೀವಿ ನಾವು ಯಾವ ಸೊಸೈಟಿಯಲ್ಲಿ, ಲೇಟರ್ ವೇದಿಕ್ ಏಜ್ ನ ಸೊಸೈಟಿಯಲ್ಲಿ. ಸೊ ಇಲ್ಲಿ ಈ ಮೊಬಿಲಿಟಿ, ಸ್ಟ್ರಾಟಿಫಿಕೇಶನ್, ಹೈರಾರ್ಕಿ ಅಂತೆಲ್ಲ ಬಂದ್ರೆ ಅಲ್ಲಿ ಈ ಒಂದು ಸಿಸ್ಟಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ವರ್ಣ ಸಿಸ್ಟಮ್ ಅನ್ನೋವಂಥದ್ದು. ನಾನಾಗ್ಲೇ ಹೇಳಿದೆ ನಿಮ್ಗೆ, ಇನಿಷಿಯಲ್ ಸ್ಟೇಜ್ ನಲ್ಲಿ ವರ್ಣ ಅನ್ನೋ ಸಿಸ್ಟಮ್ ನ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರ್ತಾರೆ ವೇದಿಕ್ ಟೈಮ್ ಪೀರಿಯಡ್ ನಲ್ಲಿ ಜನಗಳು ಅಂತ ಹೇಳಿದ್ರೆ, ಏನು ಇವ್ರನ್ನ ಆರ್ಯನ್ಸ್ ಅಂತ ಕರ್ಕೊಳ್ತಿರ್ತಾರೆ. ಆರ್ಯನ್ಸ್ ನ ಮತ್ತೆ ನಾನ್ ಆರ್ಯನ್ಸ್ ನ ಸಗ್ರಿಗೇಟ್ ಮಾಡೋದಕ್ಕೋಸ್ಕರ. ಆರ್ಯ ಇನ್ನೊಂದು ಕಡೆಗೆ ದಾಸ. ಈ ಒಂದು ಕಾನ್ಸೆಪ್ಟ್ ನ ಮೇಲ್ಗಡೆಗೆ ವರ್ಣ ಸಿಸ್ಟಮ್ ಬಂದಿರೋದನ್ನ ನೋಡ್ತೀವಿ. ಸುಮಾರು ಹಿಸ್ಟಾರಿಯನ್ಸ್ ಮಾತ್ರ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ. ಏನು ವರ್ಣ ಅಂತ ಏನಕ್ಕೆ ಹೆಸರಿಟ್ರು ಇದು ಅಂತ ಹೇಳಿದ್ರೆ, ಆರ್ಯನ್ಸ್ ಲೈಟ್ ಸ್ಕಿನ್ಡ್ ಆಗಿದ್ರು, ನೇಟಿವ್ ಇನ್ಹ್ಯಾಬಿಟೆಂಟ್ಸ್ ಡಾರ್ಕ್ ಸ್ಕಿನ್ಡ್ ಆಗಿದ್ರು. ಅದಕ್ಕೋಸ್ಕರ ಅವರಿಬ್ಬರನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ವರ್ಣ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ಋಗ್ವೇದಿಕ್ ಸೊಸೈಟಿಯಲ್ಲಿ ಸ್ಟ್ರಾಟಿಫಿಕೇಶನ್ ಇತ್ತು. ಋಗ್ವೇದಿಕ್ ಸೊಸೈಟಿಯಲ್ಲಿ ಲೇಯರ್ಸ್ ಇತ್ತು ಸೊಸೈಟಿಯಲ್ಲಿ, ಆದ್ರೆ ಲೇಯರ್ಸ್ ಹೈರಾರ್ಕಿಯಲ್ ಲೇಯರ್ಸ್ ಆಗಿರಲಿಲ್ಲ. ಇದು ಮೇಲ್ಗಡೆದು, ಇದು ಕೆಳಗಡೆದು ಅನ್ನೋಂಥ ಒಂದು ಹೈರಾರ್ಕಿ ಬಂದಿರಲಿಲ್ಲ ಆ ಒಂದು ಟೈಮ್ ಪೀರಿಯಡ್ ನಲ್ಲಿ. ಯಾವ ಕೆಲಸ ಮಾಡ್ತಾ ಇದೆಯಾ ಅನ್ನೋದ್ರ ಮೇಲ್ಗಡೆಗೆ ಯು ಬಿಲಾಂಗ್ ಟು ಸೋ ಅಂಡ್ ಸೋ ವರ್ಣ ಅಂತ ಹೇಳ್ಬಿಟ್ಟು, ಯಾವ ಕೆಲಸ ಮಾಡ್ತಾ ಇದೆಯಾ ಅನ್ನೋದ್ರ ಮೇಲ್ಗಡೆಗೆ ಯು ಬಿಲಾಂಗ್ ಟು ದಿಸ್ ವರ್ಣ ಅಂತ ಅಸೈನ್ ಮಾಡ್ತಾ ಇದ್ರು ವರ್ಣನ, ನಾಟ್ ಆನ್ ಯುವರ್ ಬರ್ತ್. ಹುಟ್ಟಿನ ಮೇಲ್ಗಡೆಗೆ ವರ್ಣ ಅಸೈನ್ ಮಾಡ್ತಾ ಇರಲಿಲ್ಲ, ಯಾವ ಕೆಲಸ ಮಾಡ್ತಾ ಇದೆಯಾ ಅನ್ನೋದ್ರ ಮೇಲ್ಗಡೆಗೆ ವರ್ಣನ ಅಸೈನ್ ಮಾಡೋರು. ಅದ್ರ ಜೊತೆಗೆ ಋಗ್ವೇದಿಕ್ ಜನಗಳಿಗೆ ದೇ ಆಲ್ಸೋ ಹ್ಯಾಡ್ ದ ನಾಲೆಡ್ಜ್ ಆಫ್ ಸ್ಲೇವರಿದು ನಾಲೆಡ್ಜ್ ಕೂಡ ಇತ್ತು ಅಂತ ನಾವು ಹೇಳ್ಬೋದು. ಎಲ್ಲಿಂದ ಗೊತ್ತಾಗುತ್ತೆ ನಮ್ಗೆ, ಇಲ್ಲಿ ನೋಡ್ತೀವಿ ದಾಸ್ಯೂಸ್ ಅಂತ ಕರೀತಾರೆ, ಇಲ್ಲ ದಾಸ ಅಂತ ಕರೀತಾರೆ. ಅಂದ್ರೆ ಒಂದು ರೀತಿಯ ಸ್ಲೇವರಿ ಯಾವತ್ತಿನ ಋಗ್ವೇದಿಕ್ ಏಜ್ ನಲ್ಲಿ ಪ್ರಾಕ್ಟೀಸ್ ನಲ್ಲಿ ಇತ್ತು ಅಂತ ನಾವು ಹೇಳ್ಬೋದು. ಅದೇ ಲೇಟರ್ ವೇದಿಕ್ ಏಜಿಗೆ ಬಂದ್ರೆ ಏನಾಗುತ್ತೆ, ಲೇಟರ್ ವೇದಿಕ್ ಏಜಿಗೆ ಬಂದ್ರೆ ಈ ವರ್ಣ ಸಿಸ್ಟಮ್ ಏನು ಸೊಸೈಟಿಯಲ್ಲಿ ಲೇಯರ್ಸ್ ಇತ್ತು, ಆ ಲೇಯರ್ಸ್ ಹೈರಾರ್ಕಿಯಲ್ ಆಗುತ್ತೆ. ಟಾಪ್ ಮೋಸ್ಟ್ ಪೊಸಿಷನ್ಸ್ ನ ಬ್ರಾಹ್ಮಣರು ಆಕ್ಯುಪೈ ಮಾಡ್ಕೊಂಡ್ರೆ ಕ್ಷತ್ರಿಯ ನೋಡ್ತೀವಿ, ವೈಶ್ಯ ನೋಡ್ತೀವಿ, ಕೊನೆಗೆ ಶೂದ್ರ ನೋಡ್ತೀವಿ. ಅಂದ್ರೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಹೈರಾರ್ಕಿಯಲ್ ಸಿಸ್ಟಮ್ ಆಗೋದನ್ನ ನೋಡ್ತೀವಿ ನಾವು ವರ್ಣ ಸಿಸ್ಟಮ್ ಅಲ್ಲಿ. ಜೊತೆಗೆ ಈ ವರ್ಣ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಆಕ್ಯುಪೇಷನ್ ನ ಮೇಲ್ಗಡೆಗೆ ಋಗ್ವೇದಿಕ್ ಟೈಮ್ ನಲ್ಲಿ ವರ್ಣ ಡಿಟರ್ಮೈನ್ ಆಗ್ತಾ ಇದ್ರೆ, ಇಲ್ಲಿ ಬರ್ತ್ ನ ಮೇಲ್ಗಡೆಗೆ ಯು ಬಿಲಾಂಗ್ ಟು ಸೋ ಅಂಡ್ ಸೋ ವರ್ಣ ಅಂತ ಹೇಳ್ಬಿಟ್ಟು ಸೊಸೈಟಿನ ಡಿವೈಡ್ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಇಲ್ಲಿಂದ ಮೇಲ್ಗಡೆ ಹೋಗ್ಬೋದಿತ್ತು, ಮೇಲ್ಗಡೆಯಿಂದ ಕೆಳಗಡೆಗೆ ಬರ್ಬೋದಿತ್ತು ಋಗ್ವೇದಿಕ್ ಟೈಮ್ ನಲ್ಲಿ. ಆ ಒಂದು ಮೊಬಿಲಿಟಿ ಎಂಡ್ ಆಗೋದನ್ನ ನೋಡ್ತೀವಿ ನಾವು ವರ್ಣ ಸಿಸ್ಟಮ್ ಅಲ್ಲಿ. ಇಲ್ಲಿ ಹೊಸ ತರದ್ದು ಕಾನ್ಸೆಪ್ಟ್ ಇಟ್ಕೊಳ್ಳುತ್ತೆ, ಚಾತುರ್ವರ್ಣಾಶ್ರಮ ಸಿಸ್ಟಮ್ ಅಂತ ಕರೀತಾರೆ. ಚಾತುರ್ವರ್ಣಾಶ್ರಮ ಧರ್ಮ ಸಿಸ್ಟಮ್. ಚಾತುರ್ವರ್ಣ ಅಂತ ಹೇಳಿದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಗೆ ಚಾತುರ್ವರ್ಣ ಸಿಸ್ಟಮ್ ಅಂತ ಕರಿತೀವಿ. ಚತುರಾಶ್ರಮ ಸಿಸ್ಟಮ್ ಅಂತ ಹೇಳಿದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸ, ವಾನಪ್ರಸ್ಥ ಅನ್ನೋದಕ್ಕೆ ನಾವು ಆಶ್ರಮ, ಚಾತುರ್ವರ್ಣಾಶ್ರಮ ಸಿಸ್ಟಮ್ ಅಂತ ಕರಿತೀವಿ. ಚಾತುರ್ಧರ್ಮ ಅಂತ ಹೇಳಿದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದಕ್ಕೆ ನಾವು ಚಾತುರ್ಧರ್ಮ ಸಿಸ್ಟಮ್ ಅಂತ ಕರಿತೀವಿ.
ಸೊ ಈ ಲೇಟರ್ ವೇದಿಕ್ ಏಜ್ ನಲ್ಲಿ ಚಾತುರ್ವರ್ಣಾಶ್ರಮ ಸಿಸ್ಟಮ್ ಬರೋದನ್ನ ನಾವು ನೋಡ್ತೀವಿ. ಚಾತುರ್ವರ್ಣಾಶ್ರಮ ಸಿಸ್ಟಮ್ ಡೆವಲಪ್ ಆಗೋದನ್ನ ನೋಡ್ತೀವಿ ನಾವು ಲೇಟರ್ ವೇದಿಕ್ ಏಜ್ ನಲ್ಲಿ. ಸೊಸೈಟಿ ಅಂತ ಬಂದ್ರೆ ವಾಟ್ ವಾಸ್ ದ ಪೊಸಿಷನ್ ಆಫ್ ವುಮನ್ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಋಗ್ವೇದಿಕ್ ಏಜ್ಗೆ ಬಂದ್ರೆ ಋಗ್ವೇದಿಕ್ ಏಜ್ ನಲ್ಲಿ ಏನಾಗಿತ್ತು? ಋಗ್ವೇದಿಕ್ ಏಜ್ ನಲ್ಲೂ ಕೂಡ ಪೇಟ್ರಿಯಾರ್ಕಲ್ ಸೊಸೈಟಿನೇ. ಪೇಟ್ರಿಯಾರ್ಕಲ್ ಸೊಸೈಟಿ ಇದ್ರೂ ಕೂಡ ವುಮೆನ್ ಹ್ಯಾಡ್ ದೇರ್ ಫ್ರೀಡಮ್. ಪಿತೃಪ್ರಧಾನ ಕುಟುಂಬ ಆಗಿದ್ರು ಕೂಡ, ಪಿತೃಪ್ರಧಾನ ಸಮಾಜ ಆಗಿದ್ರು ಕೂಡ ವುಮೆನ್ ಹ್ಯಾಡ್ ದೇರ್ ಫ್ರೀಡಮ್ ಅಂತ ಹೇಳ್ಬೋದು ನಾವು ಋಗ್ವೇದಿಕ್ ಏಜ್ ನಲ್ಲಿ. ಒಂದಷ್ಟು ದಿ ಹೆಲ್ಡ್ ಇಂಪಾರ್ಟೆಂಟ್ ಪೊಸಿಷನ್ಸ್ ನಾವು ನೋಡ್ತೀವಿ ನಾವು. ಸಮಿತಿ ಆಗಿರ್ಬೋದು, ಇನ್ನೊಂದ್ ಕಡೆ ವಿಧಾತ ಆಗಿರ್ಬೋದು, ವುಮೆನ್ ವೇರ್ ಪಾರ್ಟಿಸಿಪೇಟಿಂಗ್. ಅವರ ಒಪಿನಿಯನ್ಸ್ ಕೂಡ ಮ್ಯಾಟರ್ ಆಗ್ತಿತ್ತು, ಅವರ ಒಪಿನಿಯನ್ಸ್ ಕೂಡ ಕೇಳ್ತಾ ಇದ್ರು. ಅದ್ರ ಜೊತೆಗೆ ಒಂದಷ್ಟು ಜನ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಫಿಲಾಸಫರ್ಸ್ ಕೂಡ ನಾವು ನೋಡ್ತೀವಿ. ಒಂದು ಕಡೆಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಫಿಲಾಸಫರ್ಸ್ ಗಳನ್ನ ಕೂಡ ನಾವು ನೋಡ್ತೀವಿ. ಋಗ್ವೇದಿಕ್ ಏಜ್ ನಲ್ಲಿ ಯಾವುದೇ ತರದ ಚೈಲ್ಡ್ ಮ್ಯಾರೇಜ್ ಪ್ರಾಕ್ಟೀಸ್ ಇರಲಿಲ್ಲ. ಋಗ್ವೇದಿಕ್ ಏಜ್ ನಲ್ಲಿ ಸತಿ ಅಥವಾ ಈ ಸತಿ ಸಿಸ್ಟಮ್ ಆಗಿರ್ಬೋದು, ಅಂದ್ರೆ ಗಂಡ ಸತ್ತ ಮೇಲೆ ಹೆಂಡತಿನೂ ಕೂಡ ಸಾಯ್ಬೇಕು ಅನ್ನುವಂಥ ಸಿಸ್ಟಮ್ ಕೂಡ ಇರಲಿಲ್ಲ. ಋಗ್ವೇದಿಕ್ ಟೈಮ್ ಪೀರಿಯಡ್ ನಲ್ಲಿ ಅಥವಾ ಅರ್ಲಿ ವೇದಿಕ್ ಏಜ್ ನಲ್ಲಿ ಪರ್ದಾ ಸಿಸ್ಟಮ್ ಕೂಡ ಇರಲಿಲ್ಲ, ಅಂದ್ರೆ ಮುಖ ಮುಚ್ಕೋಬೇಕು ಅನ್ನೋಂಥ ಒಂದು ಸಿಸ್ಟಮ್ ಕೂಡ ಇರಲಿಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಅವ್ರ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳುವಂತ ಒಂದು ಸ್ವಯಂವರ ಸಿಸ್ಟಮ್ ಇತ್ತು ಅಂತ ನಾವು ಹೇಳ್ಬೋದು. ನೀವೆಲ್ಲ ಕೇಳಿರ್ತೀರ ಅಲ್ವಾ ಸ್ವಯಂವರ ಅಂತ ಹೇಳಿದ್ರೆ ಈ ನನ್ನ ಗಂಡ ಯಾರಾಗಬೇಕು ಅಂತ ಹುಡುಗಿನ ಚೂಸ್ ಮಾಡ್ಕೊಳ್ಳುವಂತ ಒಂದು ಸಿಸ್ಟಮ್. ಈ ಒಂದು ಇಟ್ ವಾಸ್ ಅ ಪೇಟ್ರಿಯಾರ್ಕಲ್ ಸಿಸ್ಟಮ್. ಪೇಟ್ರಿಯಾರ್ಕಲ್ ಸಿಸ್ಟಮ್ ಆಗಿದ್ರು ಕೂಡ ಅವತ್ತಿನ ಟೈಮ್ ನಲ್ಲಿ ಋಗ್ವೇದಿಕ್ ಏಜ್ ನಲ್ಲಿ ದೇರ್ ವಾಸ್ ಅ ಪ್ರಾಕ್ಟೀಸ್ ಆಫ್ ಸ್ವಯಂವರ. ಅದ್ರ ಜೊತೆಗೆ ಫಿಮೇಲ್ ಎಜುಕೇಶನ್ ಕೂಡ ಇರೋದನ್ನ ನಾವು ನೋಡ್ತೀವಿ ಋಗ್ವೇದಿಕ್ ಏಜ್ ನಲ್ಲಿ. ಸೊ ಬಿಕಾಸ್ ವುಮೆನ್ ವೇರ್ ಎಜುಕೇಟೆಡ್, ಋಗ್ವೇದಿಕ್ ಏಜ್ ನಲ್ಲಿ ನಾವು ಒಂದಷ್ಟು ಜನ ಇಂಪಾರ್ಟೆಂಟ್ ಆಗಿರುವಂತ ಫಿಮೇಲ್ ಸ್ಕಾಲರ್ಸ್ ಗಳನ್ನ ನೋಡ್ತೀವಿ ನಾವು. ಅಪಾಲ ಆಗಿರ್ಬೋದು, ವಿಶ್ವಾವರ ಆಗಿರ್ಬೋದು, ಘೋಷ ಆಗಿರ್ಬೋದು, ಲೋಪಾಮುದ್ರ ಆಗಿರ್ಬೋದು. ದೀಸ್ ವರ್ ದ ಫೇಮಸ್ ಫಿಲಾಸಫರ್ಸ್ ಆಫ್ ಋಗ್ವೇದಿಕ್ ಟೈಮ್ಸ್. ಅದ್ರೇನಾಗುತ್ತೆ, ಋಗ್ವೇದದಿಂದ ಲೇಟರ್ ವೇದಿಕ್ ಏಜ್ಗೆ ಗ್ರಾಜುವಲ್ ಆಗಿ ಟ್ರಾನ್ಸ್ಫರ್ಮ್ ಆಗ್ತಾ ಪೊಸಿಷನ್ ಆಫ್ ವುಮನ್ ಕೂಡ ಡಿಟಿರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಶಿ ಬಿಕೇಮ್ ಸಬಾರ್ಡಿನೇಟ್ ಟು ಮೆನ್. ಗಂಡಸಿಗೆ ಸಬಾರ್ಡಿನೇಟ್ ಆಗೋದನ್ನ ನೋಡ್ತೀವಿ. ಶಿ ವಾಸ್ ಕನ್ಫೈನ್ಡ್ ವಿತ್ ಇನ್ 4 walls ಆಫ್ ಹೌಸ್ ಅಂತ ಹೇಳ್ಬೋದು ನಾವು. ಅಲ್ಲಿ ತನಕ ಏನ್ ಫ್ರೀಡಮ್ನ ಎಂಜಾಯ್ ಮಾಡ್ತಾ ಇದ್ಲು, ಆ ಫ್ರೀಡಮ್ನ ಕಿತ್ಕೊಳ್ಳೋದನ್ನ ನೋಡ್ತೀವಿ ನಾವು ಲೇಟರ್ ವೇದಿಕ್ ಏಜ್ ನಲ್ಲಿ. ಅಂದ್ರೆ ಕಂಪ್ಯಾರಿಟಿವ್ಲಿ ಈ ಒಂದು ಟೈಮ್ ಪೀರಿಯಡ್ ಇದ್ದಿದ್ದ ಫ್ರೀಡಮ್ಗೆ ಕಂಪೇರ್ ಮಾಡ್ಕೊಂಡ್ರೆ ಲೇಟರ್ ವೇದಿಕ್ ಏಜ್ಗೆ ಬರ್ತಾ ಏನಾಗುತ್ತೆ, ಲೇಟರ್ ವೇದಿಕ್ ಏಜ್ ಬರ್ತಾ ಪೊಸಿಷನ್ ಡಿಟೋರೇಟ್ ಆಗೋದನ್ನ ನಾವು ನೋಡ್ತೀವಿ. ಆಬ್ವಿಯಸ್ ಆಗಿ ನಾನು ಹೇಳ್ದೆ ನಿಮ್ಗೆ, ಲೇಟರ್ ವೇದಿಕ್ ಟೈಮ್ ಮಾಡ್ಬೇಕಾದ್ರೆ ವಿಧಾತ ಕಂಪ್ಲೀಟ್ ಆಗಿ ಡಿಸಪಿಯರ್ ಆಗುತ್ತೆ ಅಂತ ಹೇಳಿದ್ದೆ ನಿಮ್ಗೆ ಅಲ್ವಾ. ಟ್ರೈಬಲ್ ಅಸೆಂಬ್ಲಿ ಅಂತ ಬಂದ್ರೆ ಲೇಟರ್ ವೇದಿಕ್ ಟೈಮ್ ನಲ್ಲಿ ದೇರ್ ವಾಸ್ ನೋ ವಿಧಾತ. ಸಮಿತಿಯಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಬಹುದಿತ್ತು, ಆ ಸಮಿತಿಯ ಪಾರ್ಟಿಸಿಪೇಷನ್ ಅನ್ನ ಸ್ಟಾಪ್ ಮಾಡ್ತಾರೆ ಲೇಟರ್ ವೇದಿಕ್ ಏಜ್ ನಲ್ಲಿ. ಸೊ ಅಂದ್ರೆ ಸೊಸೈಟಿಯಲ್ಲಿ ವುಮೆನ್ಸ್ ಪಾರ್ಟಿಸಿಪೇಷನ್ ಕಡಿಮೆ ಆಗ್ತಾ ಹೋಗೋದನ್ನ ನಾವು ನೋಡ್ತೀವಿ. ಸೊಸೈಟಿಯಲ್ಲಿ ವುಮೆನ್ಸ್ ಪಾರ್ಟಿಸಿಪೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಶಿ ವಾಸ್ ಕನ್ಫೈನ್ಡ್ ವಿತ್ ಇನ್ 4 walls ಅಂತ ಹೇಳ್ಬೋದು ನಾವು. ಜೊತೆಗೆ ಚೈಲ್ಡ್ಲೆಸ್ ಮ್ಯಾರೇಜ್ ಅನ್ನು ನೋಡ್ತೀವಿ. ಫಸ್ಟ್ ಟೈಮ್ ನಾವು ಸತಿ ಅಂತ ಒಂದು ಕಾನ್ಸೆಪ್ಟ್ ನೋಡೋದು ನಾವು ಲೇಟರ್ ವೇದಿಕ್ ಟೈಮ್ ಪೀರಿಯಡ್ ನಲ್ಲಿ. ಗಂಡ ಸತ್ತಾಗ ಹೆಂಡತಿನೂ ಕೂಡ ಸಾಯ್ಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟ್ ನ ನೋಡೋದು ನಾವು ಫಸ್ಟ್ ಟೈಮು ಲೇಟರ್ ವೇದಿಕ್ ಏಜ್ ನಲ್ಲಿ. ಹಂಗಂತ ಹೇಳ್ಬಿಟ್ಟು ಗಂಡ ಸತ್ತವರೆಲ್ಲ ಹೋಗಿ ಬೆಂಕಿಗೆ ಹಾರೋರು ಅಂತ ಏನಲ್ಲ. ಒಂದಷ್ಟು ಇನ್ಸ್ಟೆನ್ಸಸ್ ಗಳನ್ನ ನಾವು ನೋಡಿದೀವಿ ಅಂತ ಲೇಟರ್ ವೇದಿಕ್ ಏಜ್ ನಲ್ಲಿ. ಚೈಲ್ಡ್ ಮ್ಯಾರೇಜ್ ಕಾಮನ್ ಆಗೋದನ್ನ ನಾವು ನೋಡ್ತೀವಿ. ಇಷ್ಟೆಲ್ಲ ಡಿಸ್ಅಡ್ವಾಂಟೇಜ್ ಇದ್ರು ಕೂಡ ಒಂದಷ್ಟು ಜನ ಫಿಮೇಲ್ ಸ್ಕಾಲರ್ಸ್ ನ ನೋಡ್ತೀವಿ ನಾವು ಲೇಟರ್ ವೇದಿಕ್ ಏಜ್ ನಲ್ಲಿ. ಗಾರ್ಗಿ ಆಗಿರ್ಬೋದು, ಮೈತ್ರೇಯಿ ಆಗಿರ್ಬೋದು, ಕಾತ್ಯಾಯಿನಿ ಆಗಿರ್ಬೋದು. ದೀಸ್ ವರ್ ದ ಫಿಲಾಸಫರ್ಸ್ ಆಫ್ ಲೇಟರ್ ವೇದಿಕ್ ಏಜ್ ಅಂತ ನಾವು ಹೇಳ್ಬೋದು. ಫ್ಯಾಮಿಲಿ ಅನ್ನುವಂಥ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಇನ್ನೊಂದು ಕಡೆಗೆ ಮ್ಯಾರೇಜ್ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ನೋಡ್ಕೊಳ್ತಾ ಹೋಗೋಣ. ಈ ಫ್ಯಾಮಿಲಿ ಅಂತ ಬಂದ್ರೆ ಆಗಲೇ ನೋಡಿದ್ವಿ, ಪೇಟ್ರಿಯಾರ್ಕಲ್ ಫ್ಯಾಮಿಲಿ ನೋಡಿದ್ವಿ ಋಗ್ವೇದಿಕ್ ಏಜ್ ನಲ್ಲಿ. ಅದ್ರ ಜೊತೆಗೆ ದೇರ್ ವಾಸ್ ಅ ಸಿಸ್ಟಮ್ ಆಫ್ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇದ್ದಿದ್ದನ್ನ ನೋಡ್ತೀವಿ ನಾವು ಋಗ್ವೇದಿಕ್ ಏಜ್ ನಲ್ಲಿ. ಒಂದು ಏನಕ್ಕೆ ಅಂತ ಹೇಳಿದ್ರೆ ಪ್ರಿಡಾಮಿನೆಂಟ್ಲಿ ದೇ ಆಕ್ಯುಪೈಡ್ ಇನ್ ಪ್ಯಾಸ್ಟ್ರೋಲಿಸಮ್ ಅಂದ್ರೆ ದನಗಳನ್ನ ಮೇಯಿಸುವಂತ ಕೆಲಸ ಮಾಡ್ತಾ ಇದ್ದಿದ್ದು. ಒಂದೊಂದು ಫ್ಯಾಮಿಲಿ ಆ ಕೆಲಸಗಳನ್ನ ಮಾಡೋದಕ್ಕಾಗೋದಿಲ್ಲ. ದನಗಳನ್ನ ಮೇಯಿಸೋದು ಅಂತ ಹೇಳಿದ್ರೆ ಎಲ್ಲೋ 100-200 ಹಸುಗಳನ್ನ ಮೇಯಿಸೋದಲ್ಲ, 10,000, 15,000, 20,000 ಹಸುಗಳನ್ನ ಮೇಯಿಸೋದ್ರ ಬಗ್ಗೆ ಹೇಳ್ತಿರೋದು ನಾನು. ಆ ಕೆಲಸ ಒಂದು ಸಿಂಗಲ್ ನ್ಯೂಕ್ಲಿಯರ್ ಫ್ಯಾಮಿಲಿ ಮಾಡೋದು ಬಹಳ ಕಷ್ಟ. ಸೊ ಫೋಕಸ್ ಯಾವ್ದ್ರ ಮೇಲ್ಗಡೆಗಿತ್ತು, ಫೋಕಸ್ ಜಾಯಿಂಟ್ ಫ್ಯಾಮಿಲಿ ಮೇಲ್ಗಡೆಗೆ ಇದ್ದಿದ್ದನ್ನ ನಾವು ನೋಡ್ತೀವಿ. ಜನರಲಿ ನೋಡೋದು ನಾವು ಮ್ಯಾರೇಜ್ ನಲ್ಲಿ ಮೊನೋಗಮಿ ಅಂತ ಹೇಳಿದ್ರೆ ಒಬ್ಬ ಗಂಡಸು ಒಂದು ಹೆಂಗಸನ ಮದುವೆ ಆಗೋದನ್ನ ನಾವು ಮೊನೋಗಮಿ ಅಂತ ಕರಿತೀವಿ. ಆದ್ರೆ ಒಂದಷ್ಟು ಜಾಗಗಳಲ್ಲಿ ಪಾಲಿಗಮಿ ಪ್ರಾಕ್ಟೀಸ್ ನಲ್ಲಿ ಇದ್ದಿದ್ದನ್ನ ನಾವು ನೋಡ್ತೀವಿ. ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು, ದೋಸ್ ಹೂ ಕುಡ್ ಅಫೋರ್ಡ್
ಅವ್ರು ಮಾತ್ರ ಪಾಲಿಗಮಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನೋಡ್ಬೋದು. ಅಂದ್ರೆ ರಿಚ್ ನೋಬಲ್ಸ್ ಆಗಿರ್ಬೋದು, ಇಲ್ಲ ರಾಜ ಆಗಿರ್ಬೋದು, ಈ ತರದ ಕೆಲವು ಜನ ಮಾತ್ರ ಪಾಲಿಗಮಿನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಾರ್ಮಲ್ ಸೊಸೈಟಿ ವಾಸ್ ಪ್ರಾಕ್ಟೀಸಿಂಗ್ ಮೊನೋಗಮಿ ಅಂತ ನಾವು ಹೇಳ್ಬೋದು. ಪಾಲಿಗನಿ ಆಗಿರ್ಬೋದು, ಪಾಲಿಯಾಂಡ್ರಿ ಆಗಿರ್ಬೋದು, ಅದು ಕೂಡ ಪ್ರಾಕ್ಟೀಸ್ ನಲ್ಲಿ. ಅಂದ್ರೆ ಒಂದು ಹೆಂಗಸು ಸುಮಾರು ಜನ ಗಂಡನನ್ನ ಮದುವೆ ಆಗುವಂತ ಪ್ರಾಕ್ಟೀಸ್ ಕೂಡ ಋಗ್ವೇದಿಕ್ ಏಜ್ ನಲ್ಲಿ ಇತ್ತು ಅಂತ ನಾವು ಹೇಳ್ಬೋದು. ಲೆವರೇಜ್ ಸಿಸ್ಟಮ್ ಅಂತ ಒಂದು ನೋಡ್ತೀವಿ ನಾವು. ಲೆವರೇಜ್ ಸಿಸ್ಟಮ್ ಅಂತ ಹೇಳಿದ್ರೆ ಗಂಡ ಸತ್ ಮೇಲೆ ಗಂಡನ ತಮ್ಮನನ್ನ ಮದುವೆ ಆಗುವಂತ ಒಂದು ಸಿಸ್ಟಮ್ನ ಲೆವರೇಜ್ ಸಿಸ್ಟಮ್ ಅಂತ ಕರಿತೀವಿ. ಋಗ್ವೇದಿಕ್ ಏಜ್ ನಲ್ಲಿ ವಿ ಹ್ಯಾಡ್ ಸಚ್ ಸಿಸ್ಟಮ್. ಗಂಡ ಸತ್ ಹೋಗ್ಬಿಟ್ರೆ ಗಂಡನ ತಮ್ಮನನ್ನ ಮದುವೆ ಆಗುವಂತ ಒಂದು ಸಿಸ್ಟಮ್ ಇತ್ತು. ಅದೇ ತರದಲ್ಲಿ ನಿಯೋಗ ಮ್ಯಾರೇಜ್ ಅನ್ನೋದನ್ನ ನಾವು ನೋಡ್ತೀವಿ. ನಿಯೋಗ ಅಂತ ಹೇಳಿದ್ರೆ ಎಕ್ಸಾಂಪಲ್, ಇವಾಗ ಗಂಡ ಹೆಂಡತಿ ಮದುವೆ ಆಗಿದ್ದಾರೆ ಅಂತ ಅನ್ಕೊಳ್ಳಿ, ಗಂಡ ಇಂಪಾರ್ಟೆಂಟ್ ಆಗಿದ್ದಾನೆ, ಗಂಡನಿಗೆ ಮಕ್ಕಳು ಕೊಡುವಂತ ಕೇಪಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬನ ಹತ್ರ ಹೋಗ್ಬಿಟ್ಟು ಮಕ್ಕಳನ್ನ ಪಡ್ಕೊಳ್ಳುವಂತ ಒಂದು ಚಾಯ್ಸು ಋಗ್ವೇದಿಕ್ ಏಜ್ ನಲ್ಲಿ ಇತ್ತು. ಅದಕ್ಕೆ ನಿಯೋಗ ಅಂತ ಕರೆಯೋರು. ನೆನ್ಪಿಡ್ಕೊಳ್ಳಿ, ಇಟ್ ವಾಸ್ ನಾಟ್ ಫಾರ್ ಪ್ಲೆಜರ್. ಇಲ್ಲಿ ಪ್ಲೆಜರ್ದ ಬಗ್ಗೆ ಮಾತಾಡ್ತಿಲ್ಲ, ಇಲ್ಲಿ ಪುತ್ರನ ಬಗ್ಗೆ ಮಾತಾಡ್ತಿರೋದನ್ನ ಮಾತ್ರ ನೋಡ್ತೀವಿ. ಅಂದ್ರೆ ನೆಕ್ಸ್ಟ್ ಜನರೇಷನ್ಗೋಸ್ಕರ ಮಾತ್ರ ಆ ಒಂದು ಯೂನಿಯನ್ ನ ರೆಕಗ್ನೈಸ್ ಮಾಡ್ತಾ ಇದ್ರು. ಅದಕ್ಕೆ ನಿಯೋಗ ಮ್ಯಾರೇಜ್ ಅಂತ ಕರೆಯೋರು. ಗಂಡ ಇಂಪಾರ್ಟೆಂಟ್ ಆಗಿದ್ರೆ, ಇಲ್ಲ ಗಂಡ ಸತ್ತಿದ್ರೆ, ಅವ್ನು ವಿಡೋ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಗಂಡನ ಹೆಂಡತಿ ಆಗಿರ್ಬೋದು, ಇನ್ನೊಬ್ಬನ ಹತ್ರ ಹೋಗ್ಬಿಟ್ಟು ಮಕ್ಕಳನ್ನ ಪಡ್ಕೋಬಹುದಿತ್ತು. ಅದನ್ನ ನೋಡ್ತೀವಿ ಮಹಾಭಾರತದಲ್ಲೂ ಕೂಡ ಅಲ್ವಾ. ಪಾಂಡು ವಾಸ್ ಇನ್ಕೇಪಬಲ್, ಪಾಂಡುಗೆ ಶಾಪ ಇರುತ್ತೆ. ಅದಕ್ಕೋಸ್ಕರ ಕುಂತಿ ಏನ್ ಮಾಡ್ತಾಳೆ, 5 ಜನರ ಹತ್ರ ಸಂತಾನ ಪಡ್ಕೊಳ್ತಾಳೆ. ಹೌದು ಅಲ್ವಾ? ಪಾಂಡವರು ಏನದು ಅಲ್ವಾ? ಇದು ಸರಿ ತಪ್ಪು ಇವತ್ತಿನ ಕಂಟೆಂಪ್ರರಿ ಸೊಸೈಟಿಯಲ್ಲಿ, ಇವತ್ತಿನ ಮೊರಾಲಿಟಿಯಲ್ಲಿ ನಾವು ನೋಡಿದ್ರೆ ಇದೇನಪ್ಪ ಇದು, ಇದೆಲ್ಲ ಹೇಳ್ತಿದ್ದಾರೆ, ಇದೆಲ್ಲ ಇತ್ತ ಪ್ರಾಕ್ಟೀಸ್ ಅಂತ ಅನ್ಸುತ್ತೆ ನಮಗೆ. ನೆನ್ಪಿಡ್ಕೊಳ್ಳಿ, ಸೊಸೈಟಿಯಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಕಾಸ್ಟ್ ಅನ್ನೋದನ್ನ ಬಹಳ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತಾ ಇದ್ದಿದ್ದು ಸೊಸೈಟಿ ನಮ್ದು. ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಗಂಡ ಬಿಟ್ರೆ ಬೇರೆ ಯಾರಿಗೂ ಕೂಡ ಮುಖ ತೋರಿಸಬಾರ್ದು ಅಂತ ಹೇಳ್ಬಿಟ್ಟು ಮಿಡಿವಲ್ ಟೈಮ್ಸ್ ನಲ್ಲಿ ಪರದಾ ಸಿಸ್ಟಮ್ ಹಾಕೊಂಡಿದ್ದು ಸೊಸೈಟಿ ನಮ್ದು. ಸೊ ಸೊಸೈಟಿಯಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇವತ್ತಿನ ಕಂಟೆಂಪರರಿ ವ್ಯಾಲ್ಯೂಸ್ ಇಂದ ನಾವು ಪಾಸ್ಟ್ ನ ಅಳಿಯೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಪಾಸ್ಟ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನೆನ್ಪಿಡ್ಕೊಂಡ್ರೆ ಸಾಕು. ನಾವು ಲೆವರೇಜ್ ಸಿಸ್ಟಮ್ ನೋಡ್ತೀವಿ, ನಿಯೋಗ ಸಿಸ್ಟಮ್ ನೋಡ್ತೀವಿ. ಆದ್ರೆ ಲೇಟರ್ ವೇದಿಕ್ ಬರ್ತಾ ಬರ್ತಾ ಏನಾಗ್ತಾ ಹೋಗುತ್ತೆ, ಸೊಸೈಟಿ ಬಿಕೇಮ್ ಮೋರ್ ಆರ್ಥೋಡಾಕ್ಸ್. ಸೊಸೈಟಿ ಆರ್ಥೋಡಾಕ್ಸ್ ಆಗೋದನ್ನ ನಾವು ನೋಡ್ತೀವಿ. ಇಲ್ಲೂ ಕೂಡ ಜಾಯಿಂಟ್ ಫ್ಯಾಮಿಲಿ, ಇಲ್ಲೂ ಕೂಡ ಪೇಟ್ರಿಯಾಕಲ್ ಸೊಸೈಟಿ, ಇಲ್ಲೂ ಕೂಡ ಜಾಯಿಂಟ್ ಫ್ಯಾಮಿಲಿ ಇರೋದನ್ನ ನೋಡ್ತೀವಿ. ಆದ್ರೆ ಇಲ್ಲಿ ಗೋತ್ರ ಅನ್ನುವಂಥ ಒಂದು ಸಿಸ್ಟಮ್ ಬರುತ್ತೆ. ನಾವು ನೋಡ್ತೀವಿ ಎಲ್ಲಾರ್ಗು ಕೂಡ, ನೀವು ದೇವಸ್ಥಾನಕ್ಕೆ ಅಂದ್ರೆ ಪೂಜೆ ಮಾಡ್ಸೋದಕ್ಕೆ ಹೋದ್ರೆ ಗೋತ್ರ ಹೇಳಿ ಅಂತ ಹೇಳ್ತಾರೆ ಅಲ್ವಾ. ಒಂದು ಲೀನಿಯೇಜ್ ಇಂದ ಬಂದಿರೋರು ಅಂತ ಹೇಳ್ಬಿಟ್ಟು ಗೋತ್ರ ಅಂತ ಹೇಳಿದ್ರೆ, ಏನಕ್ಕೆ ಗೋತ್ರ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಗೋತ್ರದ ಜನಗಳ ಮಧ್ಯೆ ಮದುವೆ ಆಗದೆ ಇರ್ಲಿ ಅಂತ ಹೇಳ್ಬಿಟ್ಟು, ಅಣ್ಣ ತಂಗಿ ಮಧ್ಯೆ ಮದುವೆ ಆಗದೆ ಇರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಗೋತ್ರ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡೋದನ್ನ ನಾವು ನೋಡ್ತೀವಿ. ಅದನ್ನ ಪ್ರಾಹಿಬಿಟ್ ಮಾಡ್ತಾರೆ. ದೇ ಪ್ರಾಹಿಬಿಟೆಡ್ ಮ್ಯಾರೇಜ್ ಬಿಟ್ವೀನ್ ಪೀಪಲ್ ಆಫ್ ಸೇಮ್ ಗೋತ್ರ. ಇನ್ನೊಂದ್ ಕಡೆಗೆ ಈ ಚಂದ್ರಯಾನ ಪೆನೆನ್ಸ್, ಇಲ್ಲೊಂದ್ ಕಡೆ ಚಂದ್ರಯಾನ ಪೆನೆನ್ಸ್ ಅಂತ ಹೇಳ್ಬಿಟ್ಟು ಒಂದು ತಪಸ್ಸಿನ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಸೇಮ್ ಗೋತ್ರದ ಹುಡುಗಿನ ಮದುವೆ ಆದ್ರೆ ಈ ತರದ್ದು ಒಂದು ಯಾತ್ರೆನ, ಅಥವಾ ಈ ಯಾತ್ರೆ ಅಂತೀನಿ, ಈ ತರದ್ದು ಒಂದು ಏನಂತರದಕ್ಕೆ, ಈಗ ವ್ರತ ಅನ್ಕೊಳ್ಳಿ, ಚಂದ್ರಯಾನ ವ್ರತ ಅಂತ ಕರೆಯೋರು. ಅಂದ್ರೆ ಒಂದು ಅಮಾವಾಸ್ಯೆ ಊಟನ ಕಡಿಮೆ ಮಾಡ್ತಾ, ಒಂದು ಅಮಾವಾಸ್ಯೆ, ಒಂದು ಹುಣ್ಣಿಮೆಯಿಂದ ಇನ್ನೊಂದು ಅಮಾವಾಸ್ಯೆ ತನಕ 15 ದಿನ ಊಟ ಕಡಿಮೆ ಮಾಡ್ತಾ ಹೋಗೋದು. ಅಮಾವಾಸ್ಯೆಯಿಂದ ಮತ್ತೆ ಹುಣ್ಣಿಮೆ ಬರೋ ತನಕ ಉಪವಾಸ ಇರೋದು. ಮತ್ತೆ ವಾಪಸ್ ಆದ್ಮೇಲೆ ಯಾವಾಗ ಮತ್ತೆ ನೆಕ್ಸ್ಟ್ ಹುಣ್ಣಿಮೆ ಬರುತ್ತೆ ಅಲ್ಲಿಗೆ ಆ ಒಂದು ವ್ರತ ಎಂಡ್ ಆಗ್ತಾ ಇತ್ತು. ಅದಕ್ಕೆ ಚಂದ್ರಯಾನ ಪೆನೆನ್ಸ್ ಅಂತ ಕರೆಯೋರು. ಚಂದ್ರಯಾನ ಅಂತಂದ್ರೆ ಚಂದ್ರನ ಮೂವ್ಮೆಂಟ್ಗೆ ನಾವು ಚಂದ್ರಯಾನ ಅಂತ ಕರಿತೀವಿ. ಆ ಚಂದ್ರನ ಮೂವ್ಮೆಂಟ್ ಒಂದು ಕಂಪ್ಲೀಟ್ ಆಗೋ ತನಕನೂ ಕೂಡ ಈ ತರದ ಒಂದು ವ್ರತ ಮಾಡಬೇಕಿತ್ತು. ಯಾರು ಮಾಡಬೇಕಿತ್ತು? ಸೇಮ್ ಗೋತ್ರದ ಹುಡುಗಿನ ಮದುವೆ ಮಾಡ್ಕೊಂಡ್ರೆ. ಅದ್ರ ಜೊತೆಗೆ ಪಿತೃ ಅಥವಾ ಫಾದರ್ನ ಪ್ರೆಸ್ಟೀಜ್ ಆಗಿರ್ಬೋದು, ಫಾದರ್ನ ಪವರ್ ಆಗಿರ್ಬೋದು, ಅಥವಾ ಫಾದರ್ಸ್ ಕಂಟ್ರೋಲ್ ಆನ್ ಫ್ಯಾಮಿಲಿ ಜಾಸ್ತಿ ಆಗ್ತಾ ಹೋಗೋದನ್ನ ನೋಡ್ತೀವಿ ನಾವು ಲೇಟರ್ ವೇದಿಕ್ ಏಜ್ ನಲ್ಲಿ. ಜೊತೆಗೆ ಈ ಐತ್ರೇಯ ಬ್ರಾಹ್ಮಣ ಅಂತ ಒಂದು ನೋಡ್ತೀವಿ ನಾವು. ಈ ಐತ್ರೇಯ ಬ್ರಾಹ್ಮಣದಲ್ಲಿ ಡಾಟರ್ ಇಸ್ ಸೋರ್ಸ್ ಆಫ್ ಮಿಸರಿ ಅಂತ ಹೇಳಿರೋದನ್ನ ನಾವು ನೋಡ್ಬೋದು. ಇಂಟರ್ ಕಾಸ್ಟ್ ಮ್ಯಾರೇಜ್ಗೆ ಯಾವುದೇ ಕಾರಣಕ್ಕೂ ಕೂಡ ಸಪೋರ್ಟ್ ಇರಲಿಲ್ಲ ಅಂತ ಹೇಳ್ಬೋದು ನಾವು ಲೇಟರ್ ವೇದಿಕ್ ಟೈಮ್ ನಲ್ಲಿ. ಈ ಲೇಟರ್ ವೇದಿಕ್ ಏಜ್ ನಲ್ಲಿ ಶಾಸ್ತ್ರಗಳು 8 ಥರದ ಮ್ಯಾರೇಜ್ ನ ರೆಕಗ್ನೈಸ್ ಮಾಡೋದನ್ನ ನಾವು ನೋಡ್ತೀವಿ. ಆ 8 ಟೈಪ್ಸ್ ಆಫ್ ಮ್ಯಾರೇಜಸ್ ಯಾವ್ದ್ಯಾವ್ದು ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. ಕ್ಲೋದಿಂಗ್ ಅಂತ ಬಂದ್ರೆ ಇಲ್ಲೂ ಕೂಡ ಸೇಮ್, ನಾವೇನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೋಡಿರ್ತೀವಲ್ವಾ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೋಡಿರೋ ತರ ಒಂದು ಅಪ್ಪರ್ ಗಾರ್ಮೆಂಟ್ ಇರ್ತಾ ಇತ್ತು, ಇನ್ನೊಂದು ಕಡೆಗೆ ಲೋವರ್ ಗಾರ್ಮೆಂಟ್ ಇರ್ತಾ ಇತ್ತು. ಶಲ್ಯ ಮತ್ತೆ ಪಂಜೆ ತರದ್ದು. ಅದಕ್ಕೆ ಅಪ್ಪರ್ ಗಾರ್ಮೆಂಟ್ಗೆ ಏನಂತ ಕರಿತಾ ಇದ್ರು? ಆದಿವಾಸ ಅಂತ ಕರೆಯೋರು. ಲೋವರ್ ಗಾರ್ಮೆಂಟ್ಗೆ ನೀವಿ ಅಂತ ಕರೆಯೋರು. ಸೊ ಈ ತರದ್ದು ಕ್ಲೋದಿಂಗ್ ಅವತ್ತಿನ ವೇದಿಕ್ ಏಜ್ ನಲ್ಲಿ, ಋಗ್ವೇದಿಕ್ ಏಜ್ ನಲ್ಲೂ ಕೂಡ ಅದೇ ತರದ ಕ್ಲೋದಿಂಗ್ ಸಿಸ್ಟಮ್ ಇತ್ತು. ಲೇಟರ್ ವೇದಿಕ್ ಏಜಿಗೆ ಬಂದ್ರು ಕೂಡ ಅದೇ ತರದ ಕ್ಲೋದಿಂಗ್ ಸಿಸ್ಟಮ್ ನಾವು ನೋಡ್ತೀವಿ.
ಚಾತುರ್ವರ್ಣಾಶ್ರಮ ಸಿಸ್ಟಮ್ ಅಂತ ಇದೆ. ಚಾತುರ್ ಆಶ್ರಮ ಸಿಸ್ಟಮ್ ಅಂತ ಹೇಳಿದ್ರೆ ಬ್ರಹ್ಮಚರ್ಯ ಅಂದ್ರೆ ಓದುವಂತ ಟೈಮ್ ಪೀರಿಯಡ್ ನಾವು ಬ್ರಹ್ಮಚರ್ಯ ಅಂತ ಕರಿತೀವಿ. ಗೃಹಸ್ಥ, ಮದುವೆ ಆಗುವಂಥದ್ದು, ವಾನಪ್ರಸ್ಥ, ಅದಾದ್ಮೇಲೆ ಸನ್ಯಾಸ. ವಾನಪ್ರಸ್ಥ ಅಂತ ಹೇಳಿದ್ರೆ ಪವರ್ನ ಟ್ರಾನ್ಸ್ಫರ್ ಮಾಡೋದು ಮಗನಿಗೆ, ಸ್ವಲ್ಪ ದಿನ ಇದ್ದು ಆಮೇಲೆ ಫೈನಲಿ ಸನ್ಯಾಸ ತಗೊಳ್ಳೋದಕ್ಕೆ ಸನ್ಯಾಸಾಶ್ರಮ ಅಂತ. ಈ ಥರದ್ದು ಚಾತುರ್ ಆಶ್ರಮ ಸಿಸ್ಟಮ್ನ ಅವತ್ತಿನ ಟೈಮ್ನಲ್ಲಿ ಫಾಲೋ ಮಾಡ್ತಾ ಇದ್ದನ್ನು ನೋಡ್ತೀವಿ ನಾವು. ಎಲ್ಲಿ? ಲೇಟರ್ ವೇದಿಕ್ ಏಜ್ನಲ್ಲಿ. ಅದೇ ಥರದಲ್ಲಿ ಚಾತುರ್ಧರ್ಮ ಅಂತ ಹೇಳಿದೆ. ಇದಕ್ಕೆ ಅರ್ಥ, ಕಾಮ, ಧರ್ಮ, ಮೋಕ್ಷ. ಅಂದ್ರೆ ನಾಲ್ಕನ್ನೂ ಕೂಡ ಫುಲ್ಫಿಲ್ ಮಾಡ್ಕೊಂಡಾಗ ಮಾತ್ರ, ಇದೆಲ್ಲದನ್ನು ಕೂಡ ಫುಲ್ಫಿಲ್ ಮಾಡ್ಕೊಂಡಾಗ ಮಾತ್ರ ನಮ್ಮ ಲೈಫ್ ಕಂಪ್ಲೀಟ್ ಆಗುತ್ತೆ ಅನ್ನೋಂಥ ಒಂದು ಕಾನ್ಸೆಪ್ಟ್. ನೆನ್ಪಿಡ್ಕೊಳ್ಳಿ, ಇಂಡಿಯನ್ ಫಿಲಾಸಫಿ ಅಂತ ಬಂದ್ರೆ ಸುಮಾರು ಫಿಲಾಸಫೀಸ್ಗಳನ್ನ ನೋಡ್ತೀವಿ ನಾವು ಇಂಡಿಯಾದಲ್ಲಿ. ನ್ಯೂಮರಸ್ ಫಿಲಾಸಫೀಸ್ ನೋಡ್ತೀವಿ. ಎಲ್ಲದರಲ್ಲೂ ಇರುವಂತ ಕಾಮನ್ ಥೀಮ್ ಏನು ಅಂದ್ರೆ ಫಿಲಾಸಫಿಯಲ್ಲಿ ಇದೆ ಮೋಕ್ಷ. ಪ್ರತಿಯೊಂದು ಇಂಡಿಯನ್ ಫಿಲಾಸಫಿನೂ ಕೂಡ ಮಾತಾಡೋದು ಯಾವ್ದ್ರ ಬಗ್ಗೆ ಅಂದ್ರೆ ಮೋಕ್ಷನೇ. ದೇವರಲ್ಲಿ ನಂಬಿಕೆನೇ ಇಲ್ದಿರುವಂತ ಬುದ್ಧನೂ ಕೂಡ ಮಾತಾಡೋದು ಇದೆ ಮೋಕ್ಷದ ಬಗ್ಗೆನೆ. ಅಂದ್ರೆ ಇಂಡಿಯನ್ ಫಿಲಾಸಫಿ ಈ ಮೋಕ್ಷದ ಸುತ್ತಾನೆ ಹೊಡೆಯುತ್ತೆ ಅಂತ ಹೇಳ್ಬಹುದು ನಾವು. ಹೌ ಟು ಅಟೈನ್ ಮೋಕ್ಷ, ಹೌ ಟು ಅಟೈನ್ ನಿರ್ವಾಣ, ಹೌ ಟು ಅಟೈನ್ ಸಾಲ್ವೇಷನ್ ಅನ್ನೋದ್ರ ಬಗ್ಗೆನೆ ಸುಮಾರು ಥಿಯರಿಗಳು, ಸುಮಾರು ಫಿಲಾಸಫಿಗಳು ಇರೋದನ್ನ ನಾವು ನೋಡ್ತೀವಿ. ಯಾವಾಗ ಮೋಕ್ಷ ಸಿಗುತ್ತೆ ನಮ್ಗೆ, ಅರ್ಥ ಯಾವಾಗ ನಮ್ಮ ಹತ್ರ ಇರುತ್ತೆ, ಅವಾಗ ವಿ ಕ್ಯಾನ್ ಫುಲ್ಫಿಲ್ ಅವರ್ ಡಿಸೈರ್ಸ್. ಅದಕ್ಕೆ ಕಾಮ ಅಂತ ಕರೀತಾರೆ. ಇವಾಗ ಬೇರೆದೇ ಅರ್ಥ ಆಗಿರೋದನ್ನ ನೋಡ್ತೀವಿ ನಾವು. ಅದಾದ್ಮೇಲ್ಗಡೆಗೆ ಧರ್ಮ. ಯಾವಾಗ ನಮ್ಮ ಪ್ಲೆಷರ್ಸ್ನ ಫುಲ್ಫಿಲ್ ಮಾಡ್ಕೊಳ್ತೀವಿ, ಯಾವಾಗ ನಮ್ಮ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ಕೊಳ್ತೀವಿ, ಅವಾಗ ವಿಲ್ ಬಿ ಧಾರ್ಮಿಕ್. ಅವಾಗ ನಿಜವಾಗ್ಲೂ ಧರ್ಮದ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ. ಯಾವಾಗ ಧರ್ಮದ ರೀತಿಯಲ್ಲಿ ನಡ್ಕೊಳ್ತಾ ಇರ್ತೀವಿ, ದೆನ್ ಓನ್ಲಿ ವಿ ಕ್ಯಾನ್ ಅಚೀವ್ ಮೋಕ್ಷ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇದು. ಅದಕ್ಕೆ ಚಾತುರ್ಧರ್ಮ ಸಿಸ್ಟಮ್ ಅಂತ ಕರೀತಾರೆ. ಅರ್ಥ, ಕಾಮ, ಧರ್ಮ, ಮೋಕ್ಷ ಅನ್ನೋಂಥ 4 ಸಿಸ್ಟಮ್ ಇದ್ದಿದ್ದನ್ನ ನಾವು ನೋಡ್ಬೋದು. ನೆನ್ಪಿಡ್ಕೊಳ್ಳಿ, ಎಲ್ಲ ಇಂಡಿಯನ್ ಮುಂದೆ ನೋಡ್ತೀವಿ ನಾವು. ವೇದ ಆಗಿರ್ಬೋದು, ವೇದಾಂತ ಆಗಿರ್ಬೋದು, ಉಪನಿಷತ್ ಆಗಿರ್ಬೋದು, ಷಡ್ದರ್ಶನ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಎಲ್ಲದೂ ಕೂಡ ಮಾತಾಡೋದು ಸಾಲ್ವೇಷನ್ ಬಗ್ಗೆನೆ, ಎಲ್ಲರೂ ಕೂಡ ಮಾತಾಡೋದು ಮೋಕ್ಷದ ಬಗ್ಗೆನೆ. ವೇದಿಕ್ ಏಜ್ ನಲ್ಲಿ ಅಷ್ಟೇ ಅಲ್ಲ, ನಾಟ್ ಓನ್ಲಿ ಇನ್ ವೇದಿಕ್ ಏಜ್, 15th ಸೆಂಚುರಿ 14th ಸೆಂಚುರಿ ತನಕನೂ ಕೂಡ ಬಂದ್ರು ನಾವು ಭಕ್ತಿ ಮೂವ್ಮೆಂಟ್ ಅಂತ ನೋಡ್ತೀವಿ. ನೆಕ್ಸ್ಟ್ ಮಿಡಿವಲ್ ಏಜ್ ನಲ್ಲಿ ಆ ಭಕ್ತಿ ಮೂವ್ಮೆಂಟ್ ನಲ್ಲೂ ಕೂಡ ವಿ ಟಾಕ್ ಅಬೌಟ್ ಮೋಕ್ಷ. ಅಲ್ಲೂ ಕೂಡ ಏನಕ್ಕೆ ಭಕ್ತಿ ಬೇಕು, ಏನಕ್ಕೆ ಅಂದ್ರೆ ವಿ ಹ್ಯಾವ್ ಟು ಅಟೈನ್ ಸಾಲ್ವೇಷನ್. ನಮಗೆ ಮೋಕ್ಷ ಬೇಕು. ಏನು ಮೋಕ್ಷ ಅಂದ್ರೆ ಅಂತ ಒಂದು ಕೇಳ್ಬೋದು ಜನರಲ್ ಆಗಿ. ಮೋಕ್ಷ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಏನ್ ನೋಡ್ತೀವಿ ನಾವು, ಈ ಒಂದು ಬರ್ತ್ ಮತ್ತೆ ಡೆತ್ ಇನ್ ಸೈಕಲ್ ನೋಡ್ತೀವಿ. ನೀವೆಲ್ಲ ನೋಡಿರ್ತೀರ ಇಮೇಜ್. ಇಸ್ಕಾನ್ ಭಗವದ್ಗೀತೆ ನೋಡಿದ್ರೆ ಇಲ್ಲಿಂದ ಹುಟ್ಟು ಮುತ್ಕಾಕ್ ಸಾಯ್ತಾನೆ, ಮತ್ತೆ ಇನ್ನೊಂದ್ಸರಿ ಹುಟ್ತಾನೆ ಅನ್ನೋಂಥದ್ದು. ಈ ಬರ್ತ್ ಮತ್ತೆ ಡೆತ್ ಸೈಕಲ್ ಏನಿದೆ, ಇದಕ್ಕೆ ಭವಾವಳಿ ಅಂತ ಕರೀತಾರೆ. ಈ ಬರ್ತ್ ಮತ್ತೆ ಡೆತ್ ಸೈಕಲ್ ಏನಿದೆ, ಅದಕ್ಕೆ ಭವಾವಳಿ ಅಂತ ಕರೀತಾರೆ. ಈ ಒಂದು ಬರ್ತ್ ಮತ್ತೆ ಡೆತ್ ಸೈಕಲ್ ಇಂದ ಎಸ್ಕೇಪ್ ಆಗೋದನ್ನ ಮೋಕ್ಷ ಅಂತ ಕರಿತೀವಿ. ನಾವು ನೋಡ್ತೀವಿ ಬುದ್ಧಿಸಮ್ ಆಗಿರ್ಬೋದು, ಬುದ್ಧಿಸಮ್ ಅಲ್ಲೂ ಕೂಡ ಹಾಗೇನೆ. ಇವತ್ತಿನ ನಾವೇನು ಗೌತಮ ಬುದ್ಧ ಅಂತ ನೋಡ್ತೀವಿ, ಆ ಗೌತಮ ಬುದ್ಧ 500th ಬುದ್ಧ ಅಂತೆ. ಅದಕ್ಕಿಂತ ಮುಂಚೆ 499 ಜನ್ಮ ಬುದ್ಧಂದಿತ್ತು. ಅಲ್ಲೆಲ್ಲೂ ಕೂಡ ಹಿ ಕುಡ್ ನಾಟ್ ಅಟೈನ್ ಮೋಕ್ಷ. ಸೊ ಫೈನಲಿ ಗೌತಮ ಬುದ್ಧ ಆಗ್ತಾನೆ, ಆಮೇಲೆ ಅವ್ನು ಮೋಕ್ಷ ಪಡ್ಕೊಳ್ತಾನೆ ಅನ್ನೋದನ್ನ ನಾವು ನೋಡ್ತೀವಿ. ಮೋಕ್ಷ ಅಂತ ಹೇಳಿದ್ರೆ ಈ ಒಂದು ಸೈಕಲ್ ಇಂದ ಬಿಡುಗಡೆ ಪಡ್ಕೊಳ್ಳೋದನ್ನ ನಾವು ಮೋಕ್ಷ ಅಂತ ಕರಿತೀವಿ. ಸೊ ಅದ್ ಹೇಗೆ ಪಡ್ಕೊಳ್ಳೋದು, ಏನ್ ಮಾಡೋದು ಅಂತ ಗೊತ್ತಿದ್ರೆ ನಾವು ಕೂಡ ಪಡ್ಕೋಬಹುದು.